ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ವ್ಯಾಪ್ತಿಯ ರಸ್ತೆ ಕಾಮಗಾರಿಕೆಯ ಕಳಪೆ ಕೆಲಸದ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ವಿಸ್ಮಯ ತಂಡ ಈಗಾಗಲೇ ಇದರ ಬಗ್ಗೆ ಒಂದು ವರದಿಯನ್ನು ಮಾಡಿದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಪುನಃ ಅದೇ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಚಿಕ್ಕಬೆನ್ನೂರು ಟು ಗೊಲ್ಲರಹಟ್ಟಿ ರಸ್ತೆಯನ್ನು ಕಾಮಗಾರಿಕೆಯ ಪೂರ್ಣಗೊಳಿಸದೆ ರಸ್ತೆಯ ಮಧ್ಯದಲ್ಲಿ ಜಲ್ಲಿಗಳನ್ನು ಸುರಿದು ಮೀನಾಮೇಷ ಎಣಿಸುತ್ತಿದ್ದಾರೆ. ಚನ್ನಗಿರಿಯ ಜನಪ್ರಿಯ ಶಾಸಕರಾದ ಶಿವಗಂಗಾ ಬಸವರಾಜ್ ಅವರೇ ಇದು ನಿಮ್ಮ ಗ್ರಾಮದ ಸಮೀಪದಲ್ಲಿರುವ ಚಿಕ್ಕಬೆನ್ನೂರು ಟು ಗೊಲ್ಲರಹಟ್ಟಿ ರಸ್ತೆಯ ಕರ್ಮಕಾಂಡ. ಒಮ್ಮೆ ಗಮನಹರಿಸಿ. ವಿಸ್ಮಯ ನ್ಯೂಸ್ ಈ ವಿಚಾರವನ್ನು ಸುಮಾರು 1 ತಿಂಗಳ ಹಿಂದೆ ವರದಿಯನ್ನು ಮಾಡಿತ್ತು. ಸಂತೆಬೆನ್ನೂರು ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆದಿದ್ದು ಕಾಮಗಾರಿ ಆಗದೆ ಬಿಲ್ ಪಾವತಿ ಆಗಿದೆ ಎಂದು ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಅಧಿಕಾರಿಗಳು ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇದೇ ಚಿಕ್ಕಬೆನ್ನೂರು ಟು ಗೊಲ್ಲರಹಟ್ಟಿ ರಸ್ತೆಯ ನರೇಗಾ ಯೋಜನೆಯಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಕಾಮಗಾರಿ ನಡೆದಿದೆ ಎಂದು ಗ್ರಾಮಸ್ಥರಾದ ವೆಂಕಟೇಶ್ ಅವರು ಪ್ರತಿಪಾದಿಸಿದ್ದಾರೆ. 2 ವರ್ಷದಲ್ಲಿ ರಸ್ತೆ ಹಾಳಾಯ್ತಾ ಎಂದು ಗ್ರಾಮಸ್ಥರು ವಿರೋಧಿಸುತ್ತಿದ್ದಾರೆ. ನರೇಗಾದಲ್ಲಿ 2 ವರ್ಷ ಹಿಂದೆ ಕೆಲಸ ಮಾಡಿ ರಸ್ತೆ ಪೂರ್ಣಗೊಳಿಸಿದ್ದು ಇದೇ ರಸ್ತೆಯನ್ನು PREDPE ಇಲಾಖೆಯವರು ಸುಮಾರು 1.5 ವರ್ಷಗಳ ಹಿಂದೆನೆ ಅನುಮೋದನೆ ತಗೊಂಡು ಕೆಲಸ ಮಾಡಿದ್ದಾರೆ. ಅಂದರೆ ನಾವು ನರೇಗಾದಲ್ಲಿ ಕೆಲಸ ಮಾಡಿ ಬರೀ 6 ತಿಂಗಳಲ್ಲಿ ರಸ್ತೆ ಹಾಳಾಯಿತು ಎಂದು ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಚನ್ನಗಿರಿ ಜನಪ್ರಿಯ ಶಾಸಕರೇ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಸಂಪುಟದಲ್ಲಿ ಸಚಿವರಾಗಲು ತುದಿಗಾಲಿನಲ್ಲಿ ನಿಂತಿದ್ದೀರಿ. ಆದರೆ ಈ ಕೆಲಸದ ಬಗ್ಗೆ ಸ್ವಲ್ಪ ಗಮನಹರಿಸಿ. ಇದು ನಿಮ್ಮ ಸ್ವಂತ ಗ್ರಾಮದ ಪಕ್ಕದಲ್ಲಿರುವ ಚಿಕ್ಕಬೆನ್ನೂರು ಗ್ರಾಮದ ರಸ್ತೆ ಎಂದು ಜನರು ಹೇಳುತ್ತಿದ್ದಾರೆ. ಸರ್ ಇದೊಂದು 15 ದಿನ ಆಯ್ತು ಸರ್ ಇವ್ರು ರೋಡ್ ಮಾಡಕತ್ತಿ ಜಲ್ಲಿ ಏರಿದ್ದಾರೆ. ಅರ್ಥವರ್ಕ್ ಏನು ಮಾಡಿಲ್ಲ. AW ಇಂಜಿನಿಯರ್ ಕೇಳಿದ್ರೆ ಸರ್ ಒಂದ್ ಸಿಂಗಲ್ ಇದಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಸಿಂಗಲ್ ಲೇಯರ್ ಆಗಿದೆ ಅಂತ. ಡಬಲ್ ಲೇಯರಿಗೆ ಇದು ದುಡ್ಡು ಆಗಿರೋದು. ಬಟ್ ಆ ದುಡ್ಡು ಎಸ್ಟಿಮೇಟ್ ಎಷ್ಟಾಗಿದೆ ಅಂತಾನು ಹೇಳ್ತಿಲ್ಲ. ಅವ್ರು ಕೇಳಿದ್ರೆ ಇಂಜಿನಿಯರು ಎಸ್ಟಿಮೇಟ್ ಕಾಪಿ ಕೊಟ್ರಿ, ಅರ್ಥವರ್ಕ್ ಮಾಡ್ಲಿಲ್ಲ ಹೆಂಗ್ ಮಾಡ್ತೀರಾ, ಚರಂಡಿ ಮಾಡಿಲ್ಲ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು ಅದನ್ನು ಹೇಳ್ತಾ ಇಲ್ಲ. ರೆಸ್ಪಾನ್ಸೇ ಮಾಡ್ತಿಲ್ಲ ಅವರು. ಬರ್ತಾರೆ ಸುಮ್ನೆ ಹೋಗ್ತಾರೆ, ಜಲ್ಲಿ ಆಡ್ತಾರೆ, ಹೋಗ್ತಾರೆ. ಅದ್ ಏನ್ ಮಾಡ್ತಿದಾರೆ ಅಂತ ಈಗ ಒಂದ್ 5-6 ಜನ ಬಿದ್ದೋಗಿದ್ದಾರೆ ಇಲ್ಲಿ ಚರಂಡಿಲಿ. ಅದನ್ನ ಟ್ಯಾಕ್ಟ್ರಿ ತಗೊಂಡು ಹೋಗಕ್ ಆಗ್ತಿಲ್ಲ. ನಾವು ಗೊಬ್ಬರ ಹೊಡಿಬೇಕು, ಮಣ್ಣು ಹೊಡಿಬೇಕು, ಏನ್ ಮಾಡಕ್ಕೂ ಆಗ್ತಿಲ್ಲ ತೋಟಕ್ಕೆ ಹೋಗಕ್ಕೆ. ಹಿಂಗಾಗಿದೆ ಸರ್ ಪರಿಸ್ಥಿತಿ. ಇಲ್ಲಿಂದ ಹಿಡಿದು ತುಂಬಾ ದೂರ ತನಕ ಹಿಂಗೆ ಆಗ್ತಿದೆ. ಇಲ್ಲಾಸಿ ಬೇರೆ ಊರಿಗೆ ಹೋಗೋ ಕನೆಕ್ಷನ್ ಇದೆ. ಎಷ್ಟು ಕಿಲೋಮೀಟರ್ ಇದೆ ಸರ್ ರೋಡ್? ಸರ್ 2 ಕಿಲೋಮೀಟರ್ ದೂರ ಇದೆ ಸರ್. ಈ ಕಡೆ ಮುಂದೆ ಯಾವ ಊರು ಸಿಗುತ್ತೆ ಸರ್? ಗೋಲ್ಡ್ರಳ್ಳಿ ಸಿಗುತ್ತೆ. ಗೋಲ್ಡ್ರಳ್ಳಿ ಸಿಗುತ್ತಾ? ಇಲ್ಲ ಆಲ್ಮೋಸ್ಟ್ ಈ ಊರಿನ ತೋಟ ಎಲ್ಲ ಈ ಕಡೆನೇ ಇರೋದು. ಈ ಕಡೆನೇ ಇರೋದಾ? ನಾವು ಈಗ ಮಳೆ ಬಂದ್ರೆ ನಾವು ಹೊಲ ಹೊಡಿಬೇಕು ಅಂದ್ರೂ ಆಗ್ತಾ ಇಲ್ಲ. ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಟ್ಯಾಕ್ಟ್ರಿ ತಗೊಂಡು ಹೋಗಕ್ಕೆ. ಈಗ ಬೇರೆ ತೋಟದಲ್ಲೆಲ್ಲ ಹೋಗಬೇಕು ಅಂದ್ರೆ ಅವ್ರು ಹೆಂಗ್ ಬಿಡ್ತಾರೆ ಹೇಳಿ? ರೋಡ್ ಹಿಡ್ಕೊಂಡು ಅಲ್ಲಾಸ್ ಹೋಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಇದನ್ನ ಅವರು ಫೋನ್ ಮಾಡಿದ್ರೆ ಇಂಜಿನಿಯರ್ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಅಂತ ಇದನ್ನೇ ಹೇಳ್ತಿದ್ದಾರೆ. ಬಟ್ ಈಗ ನೋಡಿ ಈಗ ರೋಡ್ ಚೆನ್ನಾಗಿರೋ ರೋಡ್ನ ಕಿತ್ತು ಹೆಂಗ್ ಮಾಡಿದ್ದಾರೆ ಅಂತ. ಈಗ ಸುಮ್ನೆ ಜಲ್ಲಿ ಹೊಡೆದ್ರೆ ಇದ್ರಲ್ಲಿ ಇರಲ್ಲ ಸರ್. ಸುಮ್ನೆ ಮಾಡ್ಬೇಕು ಅಂತ ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ. ಎಷ್ಟು ಸಲ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾರೆ. ಇದು ನೋಡ್ರಿ ಓಡಾಡಕ್ಕೂ ದಾರಿನೇ ಇಲ್ಲ. ಆ ತರ ಮಾಡ್ಬಿಟ್ಟು ಉದ್ಯೋಗದಲ್ಲಿ ಕೆಲಸ 2 ವರ್ಷದ ಹಿಂದೆ ಆಗಿದೆ ಅಂತೀರಿ. ಬಟ್ ಅದು ನೀವೇ ಕೆಲಸ ಮಾಡಿದಿರಿ ಅಂತಾನು ಹೇಳ್ತಾ ಇದ್ದೀರಿ. ಆದ್ರೆ ಇದು ರೋಡ್ ಹಾಕೊಂಬಂದೆ 1 ವರ್ಷ ಆಗಿದೆ ಅಂತೀರಿ. ಅಂದ್ರೆ ಬರೀ 6 ತಿಂಗಳೊಳಗೆ ನೀವು ಉದ್ಯೋಗದಲ್ಲಿ ಮಾಡಿದ ಕೆಲಸ ಹಾಳಾಯ್ತು ಅಂತನಾ? ಇಲ್ಲ ಇವ್ರು ಇಂಜಿನ್ ಹಾಕ್ಸ್ಕೊಂಡಿರೋದು ಅಂದ್ರೆ ಅವ್ರದ್ದು ಕೆಲಸ ಬಹಳ ಚೆನ್ನಾಗಿತ್ತು ಅಂತ ಎಲ್ಲ ಅಭಿಪ್ರಾಯ ಆಗಿದೆ ಸರ್. ನಮ್ಮೂರ ಏನು ಉದ್ಯೋಗ ಖಾತ್ರಿ ರೋಡ್ ಚೆನ್ನಾಗಿರೋದು ಕೆಡ್ಸ್ಕೊಳ್ಳೋದು ಬೇಡ ಅಂತ ಜನ ನಿಲ್ಸಕ್ ಓಡಾಡ್ತಿದ್ದಾರೆ. ಮಧ್ಯ ರೋಡ್ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಾರೆ ಸರ್ ಮಧ್ಯ ರೋಡ್ ಎಲ್ಲ ಚೆನ್ನಾಗಿರೋದು. ಚೆನ್ನಾಗೈತೆ ಸರ್. ನಮಗೆ ಅವ್ರು ಕಲ್ಲು ಏರ್ಕೊಂಡು ಹೋದ್ರೆ ಸಾಕು. ಅವ್ರು ಮಾಡೋದೇ ಬೇಕಿಲ್ಲ ನಮಗೆ.
ವರದಿ ಷಣ್ಮುಖ್ ನಾಯಕ್, ವಿಸ್ಮಯ ನ್ಯೂಸ್ ಕನ್ನಡ.